ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆತ್ತಗಿನ ದೋಸೆಯನ್ನ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಮೆತ್ತಗಿದೆ, ನೋಡ್ಬೋದು ನೀವು. ಮುಟ್ಟಿದ್ರೆ ಎಲ್ಲಿ ಹರಿದು ಹೋಗ್ತದೆ ಅಂತ ಇದೆ. ಒಂದು ಹಿಡಿಯಷ್ಟಿದೆ ದೋಸೆ. ಇದನ್ನ ಟ್ರೈ ಮಾಡಿ. ಹಾಗೆ ಇದಕ್ಕೆ ಉದ್ದಿನ ದೋಸೆ ಅಂತ ಕೂಡ ಕರೀತಾರೆ. ಹಾಗೆ ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ, ರುಚಿಯೂ ಚೆನ್ನಾಗಿರ್ತದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಕಪ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನ ತಗೊಂಡಿದ್ದೇನೆ. ಹಾಗೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ. ಎರಡನ್ನು ನೀರಲ್ಲಿ ನೀವು 5ರಿಂದ 6 ಗಂಟೆವರೆಗೆ ನೆನೆ ಹಾಕೊಳ್ಳಿ. ನಂತರ ಇದನ್ನ ಚೆನ್ನಾಗಿ ತೊಳೆದು ಬಸಿಬೇಕು ನೀರೆಲ್ಲ. ಬಸ್ದ ನಂತರ ಫಸ್ಟಿಗೆ ನಾವು ಉದ್ದನ್ನ ರುಬ್ಕೊಳ್ಬೇಕು. ಈಗ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಉದ್ದನ್ನ ಹಾಕೊಂಡಿದ್ದೇನೆ ನೋಡಿ. ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೀವು ಗ್ರೈಂಡರ್ ಅಲ್ಲಿ ಮಾಡೋದಾದ್ರೆ ಇನ್ನೂ ಮೆತ್ತಗೆ ಬರ್ತದೆ, ಅಂದ್ರೆ ಫೋಮ್ ತರ ಬರ್ತದೆ ಉದ್ದು ಕಡಿಯುವಾಗ. ಈಗ ಉದ್ದು ನೋಡಿ ಇಷ್ಟು ನೈಸ್ ಆಗಿ ಕಡ್ದಿಟ್ಟಿದ್ದೇನೆ. ಇದನ್ನೊಂದು ಪಾತ್ರೆಗೆ ಹಾಕೊಳ್ಳಿ. ಹಾಗೆ ಅದೇ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಅದನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು. ನೀವು ಇಲ್ಲಿ ಬೇಕಾದ್ರೆ ಅವಲಕ್ಕಿ ಅಥವಾ ಅನ್ನವನ್ನು ಕೂಡ ಸೇರಿಸಬಹುದು. ನಾನಿಲ್ಲಿ ಏನು ಸೇರಿಸ್ಕೊಂಡಿಲ್ಲ. ಅದನ್ನು ಕೂಡ ರುಬ್ಬಿಕೊಂಡಾದ ನಂತರ ಅದೇ ಪಾತ್ರೆಗೆ ಹಾಕಿ, ಉದ್ದು ರುಬ್ಬಿಟ್ಟಿದ್ರಿ ನೋಡಿ ಅದೇ ಪಾತ್ರೆಗೆ ಹಾಕಿ. ಇಲ್ಲಿ ನಾನು 2 ಸರಿ ಮಿಕ್ಸಿ ಜಾರಲ್ಲಿ ರುಬ್ಬಿ ಹಾಕಿದ್ದೇನೆ ಅಕ್ಕಿಯನ್ನ. ಎಲ್ಲ ರುಬ್ಕೊಂಡ ನಂತರ ಇದನ್ನ ನೀವು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಒಳ್ಳೇದು. ಬೇಡ ಅಂತ ಹೇಳಿದ್ರೆ ಒಂದು ಸೌಟಿಂದ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದಕ್ಕೆ. ಹಿಟ್ಟಿಗೆ ಒಂದು ಪ್ಲೇಟನ್ನು ಮುಚ್ಚಿಟ್ಟು 5ರಿಂದ 6 ಗಂಟೆವರೆಗೆ ಇದು ಫಾರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಜಾಸ್ತಿ ಹೊತ್ತು ಇಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ರಾತ್ರಿ ರುಬ್ಬಿಟ್ಕೊಂಡಿದ್ದೇನೆ. ಬೆಳಗ್ಗೆ ನೋಡಿ ಹೇಗೆ ಆಗಿದೆ ಅಂತ. ಒಳ್ಳೆ ಫಾರ್ಮೆಂಟ್ ಆಗಿದೆ. ಮತ್ತೆ ಸೆಕೆ ಇರೋದ್ರಿಂದ ಬೇಗ ಫಾರ್ಮೆಂಟ್ ಆಗ್ತದೆ. ಇನ್ನು ಜಾಸ್ತಿ ಏನು ಉಬ್ಬಬೇಕಂತ ಇಲ್ಲ. ಇಷ್ಟು ಉಬ್ಬಿದ್ರೆ ಸಾಕು. ಈಗ ಇದನ್ನ ಒಂದು ಸೌಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಇದಕ್ಕೆ ಉಪ್ಪು ಸಾಕಾ ಅಂತ ನೋಡ್ಕೊಳ್ಳಿ. ಉಪ್ಪು ಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಳ್ಬಹುದು. ನಂದು ಕರೆಕ್ಟ್ ಆಗಿದೆ. ಆದ್ರಿಂದ ನಾನಿಲ್ಲಿ ಎಲ್ಲವನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ದೋಸೆಯನ್ನ ಹೊಯ್ಯುವ ಕಾವಲಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಕಬ್ಬಿಣದ ಕಾವಲಿ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಸವರ್ಕೊಳ್ಳಿ. ನಂತರ ಒಂದು ಸೌಟ್ನಷ್ಟು ಹಿಟ್ಟನ್ನ ಅದರ ಮೇಲೆ ಹಾಕಿ ನೋಡ್ಬೋದು ನೀವು ಎಷ್ಟು ಕಣ್ಣು ಬೀಳ್ತಾ ಇದೆ. ಕಣ್ ಬಿದ್ರೇನೆ ದೋಸೆ ಸರಿಯಾಗಿದೆ ಅಂತ ಅರ್ಥ. ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಬರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ತುಂಬಾ ಜನ ಮಾಡ್ತಾರೆ, ಆದ್ರೆ ಕೆಲವರಿಗೆ ಸ್ಟಾರ್ಟಿಂಗ್ ಅಡಿಗೆ ಮಾಡೋರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ತೋರಿಸ್ತಾ ಇದ್ದೇನೆ ನಾನು ಉದ್ದಿನ ದೋಸೆ ಹೇಗ್ ಮಾಡುದು ಅಂತ. ನೋಡ್ಬೋದು ನೀವು ಎಷ್ಟು ಕಣ್ಣು ಬಿದ್ದಿದೆ, ತುಂಬಾ ಸ್ಮೂತ್ ಆಗಿದೆ. ಇದನ್ನ ಕೋಕೋನಟ್ ಚಟ್ನಿ ಅಥವಾ ಟೊಮೆಟೊ ಕೂರ್ಮಾ, ಟೊಮೆಟೊ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಎಲ್ಲದ್ರ ಜೊತೆ ಇದು ತುಂಬಾ ಚೆನ್ನಾಗಿರ್ತದೆ. ನಾನು ಇನ್ನೊಂದು ದೋಸೆ ಕೂಡ ಹೊಯ್ತಾ ಇದ್ದೇನೆ ನೋಡಿ. ಬೇಗ ಕೂಡ ಆಗ್ತದೆ. ಹಾಗೆ ಆರಾಮಾಗಿ ಸುಲಭವಾಗಿ ಉದ್ದಿನ ದೋಸೆಯನ್ನ ಮಾಡ್ಬೋದು. ನೋಡ್ಬೋದು ನೀವು ನಾನಿಲ್ಲಿ ಇನ್ನೊಂದು ದೋಸೆ ಹಾಕಿದ್ದೇನೆ. ಎಷ್ಟು ಕಣ್ ಬಿದ್ದಿದೆ. ಅದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಮಾತ್ರ. ಮೇಲ್ಗಡೆ ಬೇಯಬೇಕಲ್ಲ. ಹಾಗೆ ಇದರ ಮೇಲೆ ನೀವು ತುಪ್ಪ ಕೂಡ ಹಾಕ್ಬೋದು. ನೋಡಿ ನಾನೀಗ ದೋಸೆಯನ್ನ ತೆಗೆದು ತೋರಿಸ್ತಾ ಇದ್ದೇನೆ ಯಾವ ತರ ಇದೆ ಅಂತ. ತುಂಬಾ ಚಂದ ಬಂದಿದೆ. ಕಣ್ಣಾಗಿ ತುಂಬಾ ಸುಂದರವಾಗಿ ಬಂದಿದೆ. ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ. ಎಲ್ರಿಗೂ ಇದನ್ನ ಶೇರ್ ಮಾಡಿ. ಚಟ್ನಿ ಕೂರ್ಮಾ ಜೊತೆ ಮಾತ್ರ ಅಲ್ಲ, ಇದು ನಾನ್ ವೆಜ್ ಕರಿಯೊಂದಿಗೆ ಕೂಡ ಚೆನ್ನಾಗಿರ್ತದೆ. ಒಮ್ಮೆ ನೀವು ಇದನ್ನ ಟ್ರೈ ಮಾಡಿ. ಮಾಡ್ಲಿಕ್ಕೂ ತುಂಬಾ ಸುಲಭ ಆಗಿರ್ತದೆ. ನೀವು ಇದಕ್ಕೆ ರುಬ್ಕೊಳ್ಳುವಾಗ ಉಳಿದ ಅನ್ನ ಹಾಕ್ಬೋದು ಅಥವಾ ಅವಲಕ್ಕಿ ಕೂಡ ಹಾಕ್ಬೋದು. ವೈಟ್ ರೈಸ್ ಆಗುದಿಲ್ಲ. ರೆಡ್ ರೈಸ್ ಇದು ಉಳಿದ ಅನ್ನ ಇದ್ರೆ ಇದಕ್ಕೆ ಸೇರಿಸಿ ಮಾಡ್ಬೋದು. ಇನ್ನು ಚೆನ್ನಾಗಿ ಬರ್ತದೆ. ಅದನ್ನ ನಾನು ಇನ್ನೊಂದು ರೆಸಿಪಿಯಲ್ಲಿ ತೋರಿಸ್ಕೊಡ್ತಿದ್ದೇನೆ. ದೋಸೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.